ఏ రోజైతే మనకి అహంకారం తగ్గుతుందో ఆ రోజే మనకి మోక్షం దొరుకుతుందని చెప్పిన గొప్ప వ్యక్తి కనకదాసు గారు. మా కురుబ సోదరులు నాడు నేడు ఎప్పుడు తెలుగుదేశం పార్టీకి అండగా నిలబడ్డారు. అన్న ఎన్టీఆర్ దగ్గర నుంచి బాబు గారి వరకు కురుబ సోదరులంటే గుండెల్లో పెట్టుకుని కాపాడుకుంటారు. ಕನಕದಾಸರ ಜಯಂತಿಯ ಕಾರ್ಯಕ್ರಮ ಬಹುಪಾಲು ಕಡೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಅದು ಕೂಡ ಕುರುಬ ಸಮಾಜದ ನಾಯಕರಲ್ಲ ಅಥವಾ ಕಾಂಗ್ರೆಸ್ನ ನಾಯಕರಲ್ಲ, ಬದಲಾಗಿ ಕಾಂಗ್ರೆಸ್ನ ವಿರೋಧಿ ಪಕ್ಷಗಳು. ಒಂದು ಕಡೆ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯ ಅವರ ತಾಕತ್ ನಮಗೆ ಗೊತ್ತಿದೆ, ಅವರು JDSನಲ್ಲಿದ್ದರು. ಜಗದೀಶ್ ಶೆಟ್ಟರ್ ಅವರು ಇಬ್ಬರೂ ಕೂಡ ಮಾಜಿ ಮುಖ್ಯಮಂತ್ರಿಗಳು, NDA ಕೂಡದಲ್ಲಿರುವಂಥವ್ರು. ಜಗದೀಶ್ ಶೆಟ್ಟರ್ ಅವರು ಹೇಳ್ತಾರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಒಂದು ವೇಳೆ ಅವರನ್ನು ಇಳಿಸಿದ್ರೆ ಈ ಸರ್ಕಾರ ಒಂದಿನ ಉಳಿಯೋದಿಲ್ಲ ಅಂತ. ಯತ್ನಾಳ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಬರೋದೇ ಇಲ್ಲ, ಇರೋದೂ ಇಲ್ಲ ಅಂತ. ಇದೆಲ್ಲ ಮಾಮೂಲಿ ಅನಿಸಿದ್ರು ಕೂಡ ಇದರ ಆಚೆಗೆ ಬೇರೆ ರಾಜ್ಯದಲ್ಲೂ ಕೂಡ ಇಂಥದ್ದೊಂದು ಚರ್ಚೆ ಆಗಿರುವಂಥದ್ದು. ಅದು ಯಾರು? ನಟಶ್ರೇಷ್ಠರಾದಂತಹ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಅಣ್ಣವರು ಅಂತ ಹೇಗೆ ಕರಿತೀವಿ ಅಲ್ಲಿ ಅಣ್ಣ ಅಂತ ಕರೆಯುವಂತಹ NTR ಅವರ ಮೊಮ್ಮಗ ಈ ವಿಚಾರವನ್ನು ಮಾತಾಡಿರುವಂಥದ್ದು, ಸಿದ್ದರಾಮಯ್ಯ ಅವರ ವಿಚಾರವನ್ನು. ಅವರು ಕೂಡ ಚಂದ್ರಬಾಬು ನಾಯ್ಡು ಅವರ ಪುತ್ರ ನಾರಾ ಲೋಕೇಶ್ ಅವರು ಕರ್ನಾಟಕಕ್ಕೆ ಹೊಂದಿಕೊಂಡಂತಹ ಅನಂತಪುರ ಜಿಲ್ಲೆ, ಈಗ ಅವಳಿ ಜಿಲ್ಲೆ ಎರಡು ತುಂಡಾಗಿದೆ. ಒಂದು ಪುಟ್ಟಬರ್ತಿ ಶ್ರೀ ಸಾಯಿ ಜಿಲ್ಲೆ ಆಗಿರುವಂಥದ್ದು, ಜೊತೆಯಲ್ಲಿ ಅನಂತಪುರದ ಕಲ್ಯಾಣದುರ್ಗದಲ್ಲಿ ಮಹತ್ವದ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲಿ ಆಡಿರುವಂತಹ ಮಾತುಗಳು: ಕನಕ ಕುಲದ ಋಣದಿಂದ ನನ್ನ ತಾತ ನನ್ನ ತಂದೆ ಮುಖ್ಯಮಂತ್ರಿ ಆದರು. 1985ರಿಂದ ಇಲ್ಲಿಯ ತನಕ ಸುದೀರ್ಘ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಸಮಾಜ ನಮ್ಮ ಜೊತೆ ನಿಂತಿದೆ, ಈ ಕನಕದಾಸರ ಋಣ ನಮ್ಮ ಜೊತೆ ಇದೆ ಅನ್ನೋ ಮಾತನ್ನು ಹೇಳುವ ಜೊತೆಯಲ್ಲಿ ಆಡಿದಂತಹ ಮಾತು. ಎಲ್ಲೋ ಒಂದು ಕಡೆ ಕನಕದಾಸರು ಆಚರಣೆ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ರು ಅಂತಲ್ಲ, ಯಾಕಂದರೆ ಕನಕದಾಸರು ಯಾವುದೋ ಒಂದು ಸಮಾಜಕ್ಕೆ, ಒಂದು ಜಾತಿಗೆ ಮೀಸಲಾದಂತಹ ದಾಸಶ್ರೇಷ್ಠರಲ್ಲ, ಸಂತರಲ್ಲ. ಅವರೇ ಹೇಳಿದ್ರು ಕುಲವೆಂದು ಹೊಡೆದಾಡದಿರಿ ಅಂತ. ಹಾಗಿದ್ದಾಗ ಆ ವಿಚಾರವನ್ನು ಅಲ್ಲಿಗೆ ಸೀಮಿತಗೊಳಿಸೋದಕ್ಕಿಂತ ಬೇರೆ ರೀತಿಯಲ್ಲಿ ನೋಡೋದೇ ಆದರೆ, ನಾರಾ ಲೋಕೇಶ್ ಅವರು ಸಚಿವರು, ಆಂಧ್ರ ಪ್ರದೇಶದ ಸಚಿವರು, ಮಾಜಿ ಮುಖ್ಯಮಂತ್ರಿ NTR ಅವರ ಮೊಮ್ಮಗ, ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಪುತ್ರ, ಆಂಧ್ರದ ಮಟ್ಟಿಗೆ ಪವರ್ಫುಲ್ ಮಿನಿಸ್ಟರ್. ಅಂತಹ ವ್ಯಕ್ತಿ ಹೇಳಿದ್ದೇನು? ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದ್ರಿ. ಕನಕದಾಸರ ಬಗ್ಗೆ ಹೊಗಳ್ತಾರೆ, ಯಾವತ್ತು ನಮ್ಮಲ್ಲಿ ಅಹಂಕಾರ ಸಾಯುತ್ತೆ ಅಥವಾ ಅದು ಕಮ್ಮಿ ಆಗುತ್ತೆ, ಯಾವತ್ತು ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದಂತಹ ಮಹಾನ್ ಸಂತ ಅದು ದಾಸಶ್ರೇಷ್ಠ ಕನಕದಾಸರು ಅಂತ ಹೇಳುವ ಜೊತೆಯಲ್ಲಿ, ಅವತ್ತಿನಿಂದ ಇವತ್ತಿನ ತನಕ ನಮ್ಮನ್ನು ಕಾಪಾಡಿದ್ದು ಈ ಸಮಾಜ. ಇದೆಲ್ಲ ಹೇಳದ ಮೇಲೆ ಒಂದು ಗೌಪ್ಯ ಸಭೆ ನಡೆಯುತ್ತೆ. ಅಲ್ಲಿ ಕೆಲವು ಪ್ರಭಾವಿಗಳನ್ನು ಕರೆಸಿ ಮಾತಾಡ್ತಾರೆ. ಅಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದು ಒಂದು ಸಮಾಜ, ಆ ಸಮಾಜ ಕುರುಬ ಸಮಾಜ. ಆ ಸಂದರ್ಭದಲ್ಲಿ ಅವರು ಹಾಡಿದಂತಹ ಮಾತುಗಳು ಈಗ ಅಲ್ಲಿ ವೈರಲ್ ಆಗ್ತಿರುವಂಥದ್ದು. ಕಲ್ಯಾಣದುರ್ಗದಲ್ಲಿ ನೋಡಿ, ಪಕ್ಕದಲ್ಲೂ ಕೂಡ ನಿಮ್ಮದೇ ಸಮಾಜದ ಮುಖ್ಯಮಂತ್ರಿ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದ್ದಾರೆ ಅಂದರೆ, ದೇಶದಾದ್ಯಂತ ದಕ್ಷಿಣ ಭಾರತದ ಮಟ್ಟಿಗೆ ಚಂದ್ರಬಾಬು ನಾಯ್ಡು ಅವರನ್ನು ಒಂದು ಕಡೆ ಇಟ್ಟರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರನ್ನು ಇಟ್ಟು ನೋಡಬಹುದು. ಅಷ್ಟರ ಮಟ್ಟಿಗೆ ಪವರ್ಫುಲ್ ನಾಯಕ. ಅಂತಹ ನಾಯಕನನ್ನು ನೀವು ಅಂದ್ಕೊಂಡಿರಬಹುದು CM ಸ್ಥಾನದಿಂದ ಇಳಿಸ್ತಾರೆ ಅಂತ. ಅದು ಅಸಾಧ್ಯದ ಮಾತು. ಅವರ ನಾಯಕತ್ವ ಗಟ್ಟಿಯಾಗಿದೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವರಿಗೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ಶೋಷಿತ ಸಮಾಜಗಳ ಬೆಂಬಲ ಇದೆ. ಆ ಎಲ್ಲ ಸಮಾಜಗಳ ಆಕರ್ಷಕ ವ್ಯಕ್ತಿಯಾಗಿ ಕಾಣ್ತಿರುವಂಥದ್ದು, ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ನಾಯಕ ಅದು ಸಿದ್ದರಾಮಯ್ಯ. ಆ ಕಾರಣಕ್ಕೋಸ್ಕರನೇ ನಿಮ್ಮ ಸಿದ್ದರಾಮಣ್ಣನನ್ನು, ತೆಲುಗಲ್ಲೇ ಹೇಳ್ತಾರೆ, ನಿಮ್ಮ ಸಿದ್ದರಾಮಣ್ಣನನ್ನು ಯಾರೂ ಕೂಡ ಅಲ್ಲಿಂದ ಇಳಿಸೋಕ್ಕಾಗೋದಿಲ್ಲ. ಇದಕ್ಕಿಂತಲೂ ಮುಖ್ಯವಾಗಿ ಚರ್ಚೆಯಾಗಿರೋ ಒಂದು ಸಾಲು, ಭವಿಷ್ಯ ಬದಲಾಗಲಿದೆ, ನೋಡ್ತೀರಿ ಏನೇನಾಗುತ್ತೆ ಅನ್ನೋದನ್ನು ಹೇಳಿರೋದು. ಯಾಕಂದರೆ ಒಂದು ಕಡೆ ಬಿಹಾರದ ರಿಸಲ್ಟ್ ಏನಾಗ್ತಿದೆಯಲ್ಲ, ಆ ರಿಸಲ್ಟ್ನ ಆಧಾರದ ಮೇಲೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೂಡ ಒಂದು ಟೆನ್ಷನ್ನಲ್ಲಿ ಓಡಾಡ್ತಿದ್ದಾರೆ.
ಯಾಕಂದರೆ ಎರಡು ರಿಮೋಟ್ ಕಂಟ್ರೋಲ್ ಇಬ್ಬರ ಹತ್ರ ಇದೆ. ಒಂದು ರಿಮೋಟ್ ಇನ್ನೊಂದು ರಿಮೋಟ್ ಒಟ್ಟಿಗೆ ಹೋದರೆ ಮಾತ್ರ ಒಂದು ಸರ್ಕಾರ ಉಳಿಯುತ್ತೆ, ಅದು ಮೋದಿಯವರ ಸರ್ಕಾರ. ಒಂದು ರಿಮೋಟ್ ಬಿಹಾರದಲ್ಲಿತ್ತು, ಇನ್ನೊಂದು ಆಂಧ್ರ ಪ್ರದೇಶದಲ್ಲಿದೆ. ಆ ಎರಡೂ ರಿಮೋಟ್ಗಳು ಈಗ ಒಂದಕ್ಕೊಂದು ತಾಳಮೇಳ ಹೊಂದಾಗಬೇಕು ಅನ್ನೋದಾದರೆ, ಒಟ್ಟಿಗೆ ಸಾಗಬೇಕು ಅನ್ನೋದಾದರೆ ಬಿಹಾರದ ರಿಸಲ್ಟ್ NDAಗೆ ಪೂರಕವಾಗಿ ಬರಬೇಕಿದೆ. ಆದರೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ NDAಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನುವ ಲೆಕ್ಕ ಹೇಳ್ತಾನೆ ಇಲ್ಲ. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ 100 ದಾಟೋದಿಲ್ಲ ಅಂತಲೇ ಎಲ್ಲ ನೀವು ನಂಬರ್ 1 ಚಾನೆಲ್ಗಳು ಅಂದ್ಕೊಂಡ್ರು ಎಲ್ಲ ಚಾನೆಲ್ಗಳು ಹೇಳಿದ್ವು ಕರ್ನಾಟಕದಲ್ಲಿ, ಕನ್ನಡದಲ್ಲಿ. ಆದರೆ ಕೊನೆಗೆ ರಿಸಲ್ಟ್ ಬಂತು. ಯಾರು 118 ಗೆಲ್ತಾರೆ ಅವ್ರು 66 ಸ್ಥಾನನೂ ಗೆಲ್ಲೋ ಕಷ್ಟ ಆಯಿತು. ಇನ್ನೊಂದು ಯಾರೋ 55 ಗೆಲ್ತಾರೆ ಅಂತ ಹೇಳಿದ್ದಂತಹ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕರ್ನಾಟಕದಲ್ಲಿ ಪಾಪ ಅವರು 19 ಸ್ಥಾನ ಗೆಲ್ಲೋದಕ್ಕೂ ಸಾಧ್ಯ ಆಗಲಿಲ್ಲ. ಆದರೆ 100 ಗೆಲ್ಲದಿರುವಂತಹ ಪಕ್ಷ ಅಂತ ಹೇಳಿದಂತಹ ಇದೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅವತ್ತು ತಮ್ಮ ಪ್ಲೇಟ್ ಉಲ್ಟಾ ಹೊಡ್ಕೊಂಡು, ಇಲ್ಲ ಅದು ಸರ್ವೆ, ಇದು ರಿಯಾಲಿಟಿ ಅಂತ 136 ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳಿದ್ರು. ಈಗಲೂ ಕೂಡ ಬಿಹಾರದಲ್ಲಿ ಲೆಕ್ಕ ಬದಲಾಗುತ್ತೆ. ಇದು ಬಿಹಾರದ ಲೆಕ್ಕ. ಆದರೆ ನಾರಾ ಲೋಕೇಶ್ ಅವರು ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಯಾವ್ದು ಧಕ್ಕೆ ಆಗೋದಿಲ್ಲ, ಅವರು ಪೂರ್ಣಾವಧಿಗಿರ್ತಾರೆ, ಭವಿಷ್ಯ ಬದಲಾಗಲಿದೆ ಅನ್ನೋ ಮಾತನ್ನು ಹೇಳಿದಾರಲ್ಲ, ಅದು ಬೇರೆ ಲೆಕ್ಕ ಕೊಡ್ತಿದೆ. ಬೇರೆ ಲೆಕ್ಕ ಎಷ್ಟರಿಗೆ ಕೊಡ್ತಿದೆ ಅಂದರೆ, ಅಲ್ಲಿ ಒಂದು ಕಾರ್ಣಿಕ ಕೂಡ ಚರ್ಚೆ ಆಗಿದೆ. ಆ ಕಾರ್ಣಿಕ ದೇಶ ಆಳುವ ಕಾರ್ಣಿಕ. ಯಾರು ಬಂದು ಕೂರ್ತಾರೋ. ಆದರೆ ಈ ಸಲ ದಕ್ಷಿಣ ಭಾರತೀಯರಿಗೆ ಅತ್ಯುನ್ನತ ಪಟ್ಟ ಸಿಗುತ್ತೆ, ಅದು ದೇಶದ ಪಟ್ಟ. ಒಂದು ವೇಳೆ ಬಿಹಾರದ ರಿಸಲ್ಟ್ ಬದಲಾದರೆ, ಬಿಹಾರದ ಬಹುದೊಡ್ಡ ಬದಲಾವಣೆ ಆಗತ್ತೆ. ಬಿಹಾರದಲ್ಲಿ NDA ಕೂಟ ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ದಕ್ಷಿಣ ಭಾರತೀಯರಿಗೆ ಅತ್ಯುನ್ನತ ಸ್ಥಾನ ಸಿಗುವ ಸಾಧ್ಯತೆಗಳು ತೀರಾ ಹೆಚ್ಚು. ಇದೇ ಕಾರಣಕ್ಕೋಸ್ಕರನೇ ಅಲ್ಲಿ ನಾರಾ ಲೋಕೇಶ್ ಅವರು ಭವಿಷ್ಯ ಬದಲಾಗಲಿದೆ ನೋಡ್ತೀರಿ, ಆದರೆ ಯಾವ ಬದಲಾವಣೆಗಳು ಆಗೋದಿಲ್ಲ ಕರ್ನಾಟಕದ ಮಟ್ಟಿಗೆ ಅನ್ನೋದನ್ನು ಹೇಳುವ ಜೊತೆಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದು 2019ರಲ್ಲಿ 2009ರಿಂದ ಕಂಟಿನ್ಯೂಸ್ ಆಗಿ ಅಲ್ಲಿನ ಲೋಕಸಭೆಯಲ್ಲಿ, ಹಿಂದೂಪುರ ಲೋಕಸಭೆಯಲ್ಲಿ TDP ಗೆಲ್ತಾ ಬಂದಿರುತ್ತೆ. ಒಂದು 2019ರಲ್ಲಿ ಮಾತ್ರ ಅದು YSRCP ಜಗನ್ಮೋಹನ್ ರೆಡ್ಡಿ ಅವರು ಕುರುಬ ಸಮಾಜದ ಒಬ್ಬ ವ್ಯಕ್ತಿಗೆ, ಒಬ್ಬ SP-ಗೆ ಸ್ವಯಂ ನಿವೃತ್ತಿ ತಗೊಂಡು ಬಂದು ನೀನು ಸ್ಪರ್ಧೆ ಮಾಡು, ಅವರು MP ಆಗ್ತಾರೆ. ಆ MP ಆದ ಒಂದು ಸಂದರ್ಭದಲ್ಲೇ ಅಲ್ಲೊಂದು ಅನಂತಪುರ ಡಿಸ್ಟಿಕ್ನ ನಗರದೊಳಗಡೆ ಒಂದು ಕುರುಬ ಸಮಾಜದ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಬಂದಿರ್ತಾರೆ. ಅವರನ್ನು ಅಪಮಾನ ಮಾಡಲಿಕ್ಕೆ ಆ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಮಾಜಿ ಸಂಸದ ಕುರುವ ಗೋರಂಟ್ಲ ಮಾಧವ. ಸಿದ್ದರಾಮಯ್ಯ ಅವರು ಭಾಷಣ ಮಾಡ್ತಿದ್ರೆ ಈ ಕಡೆಯಿಂದ ಒಂದಷ್ಟು ಜನರನ್ನು, ತಮ್ಮವರನ್ನು ಕರ್ಕೊಂಡೋಗಿ ಹೆಗಲ ಮೇಲೆ ಎತ್ಕೊಂಡೋಗಿ ಸ್ಟೇಜ್ ಮೇಲೆ ಬಿಡುವಂತಹ ಮತ್ತು ಅಲ್ಲಿ ಟಕ್ಕರ್ ಕೊಡುವಂತಹ ಸಿದ್ದರಾಮಯ್ಯ ಅವರಿಗೆ ಪ್ರಯತ್ನಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಆ ವೇದಿಕೆಯಿಂದ ಹೆಚ್ಚು ಮಾತಾಡದೆ ಕೆಳಗಿಳಿದು ಬರ್ತಾರೆ. ಹಾಗೆ ಬಂದು ಹೋದ ಮೇಲೆ ಒಂದು ಮೆಸೇಜ್ ಹೋಗುತ್ತೆ. ಆ ನಂತರದಲ್ಲಿ ಇವತ್ತು ಗೋರಂಟ್ಲ ಮಾಧವ ಎಲ್ಲಿದ್ದಾರೆ, ಯಾವ ಸ್ಥಾನದಲ್ಲಿದ್ದಾರೆ, ಏನಾಯಿತು, ಎತ್ತ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಯಾರದ್ದೋ ಮಾತು ಕೇಳಿಕೊಂಡು ಗೋರಂಟ್ಲ ಮಾಧವ ಅವರು ಅವತ್ತು ಕೆಟ್ಟರು. ಅಷ್ಟೇ ಅಲ್ಲ, ಅವರೊಂದು ಸೆಕ್ಸ್ ಸ್ಕ್ಯಾಂಡಲಲ್ಲೂ ಕೂಡ ಸಿಕ್ಕಾಕ್ಕೊಂಡು ಅವರ ಹೆಸರನ್ನು ಕೂಡ ಹಾಳು ಮಾಡಿಕೊಂಡ್ರು. ಇದೊಂದು ಕಡೆ. ಆದರೆ ಇಲ್ಲಿ NTR ಆದಿಯಾಗಿ, ಚಂದ್ರಬಾಬು ನಾಯ್ಡು ಅವರು ಆದಿಯಾಗಿ ಸಾಕಷ್ಟು ಜನಕ್ಕೆ ಈ ಸಮಾಜದ ಕೊಡುಗೆ ಏನು ಅಂದರೆ, ಹಿಂದೂಪುರ ಮತ್ತು ಕಲ್ಯಾಣದುರ್ಗ, ಇನ್ನೊಂದಷ್ಟು ಮಡಕಶಿರ ಸೇರಿದಂತೆ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸಮಾಜದ ಮತಗಳು ನಿರ್ಣಾಯಕ. ಹೇಗೆ ಅಂದರೆ 1985ರಿಂದ 11 ಸಾರ್ವತ್ರಿಕ ಚುನಾವಣೆಗಳಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಪಕ್ಷನೇ ಗೆಲ್ಲೋದಿಲ್ಲ, ಅದು TDPನೇ ಗೆಲ್ಲುತ್ತೆ. ನಂದಮುರಿ ತಾರಕ ರಾಮರಾವ್ ಅವ್ರು ಗೆಲ್ತಾರೆ ಸಾಕಷ್ಟು ಸಲ, 4 ಸಲ ಗೆಲ್ತಾರೆ. 3 ಸಲ ಬಾಲಕೃಷ್ಣ ಅವ್ರು ಗೆಲ್ತಾರೆ, 1 ಸಲ ಅವರ ಅಣ್ಣ ಹರಿಕೃಷ್ಣ ಅವ್ರು ಗೆಲ್ತಾರೆ. ಅದೆಲ್ಲಕ್ಕೂ ಕಾರಣ ನೀವು ಅನ್ನೋ ಮಾತನ್ನು ಹೇಳುವ ಜೊತೆಯಲ್ಲೇ ಸಿದ್ದರಾಮಯ್ಯ ಅವರ ಒಂದು ಬಹುದೊಡ್ಡ ಗಿಫ್ಟ್ ಸಿಗಬಹುದು ಅವರಿಗೆ ಅನ್ನುವಂತಹ ಮಾತನ್ನು ನಾರಾ ಲೋಕೇಶ್ ಅವರು ಹೇಳಿರುವಂಥದ್ದು. ಇದು ಆಂಧ್ರ ಪ್ರದೇಶದಲ್ಲಿ ತೆಲುಗು ಪತ್ರಿಕೆಗಳಲ್ಲಿ, ತೆಲುಗು ಡಿಜಿಟಲ್ ವೇದಿಕೆಗಳಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಕರ್ನಾಟಕದಲ್ಲಿ ಅಷ್ಟೇ ಮಾತಾಡ್ತಿಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಚಾರವನ್ನು ಹೇಳ್ತಿದ್ದಾರೆ ನಾರಾ ಲೋಕೇಶ್. NTR ಅವರ ಮೊಮ್ಮಗ, ಚಂದ್ರಬಾಬು ನಾಯ್ಡು ಅವರ ಮಗ. ಈ ಮಾತನ್ನು ಹೇಳ್ತಿದ್ದಾರೆ ಅಂದರೆ ಬಿಹಾರದ ರಿಸಲ್ಟ್ ಬಳಿಕ ಏನು ಬೇಕಾದರೂ ಆಗತ್ತೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿಯಾಗಿದೆ ಈ ಮಾತು. ನೀವೇನಂತೀರಾ? ಕಮೆಂಟ್ ಮಾಡಿ.